ರಾಣೆಬೆನ್ನೂರಿನಲ್ಲಿ ಶ್ರಾವಣ ಮಾಸದ ಪಾವನ ಸಂದರ್ಭದಲ್ಲಿ ಭಕ್ತಿ, ಶ್ರದ್ಧೆ ಹಾಗೂ ಸಂಕಲ್ಪದೊಂದಿಗೆ ರಾಣೆಬೆನ್ನೂರಿನಿಂದ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ಸನ್ನಿಧಾನದತ್ತ 35ನೇ ವರ್ಷದ ಐತಿಹಾಸಿಕ ಪಾದಯಾತ್ರೆ ಆರಂಭವಾಗಲಿದೆ. ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಸೇವಾ ಸಮಿತಿ ವತಿಯಿಂದ ಆಯೋಜನೆ ಮಾಡಲಾಗಿರುವ ಈ ಪಾದಯಾತ್ರೆ ಆಗಸ್ಟ್ 15ರಂದು ಬೆಳಗ್ಗೆ 5 ಗಂಟೆಗೆ ಶ್ರೀ ಅನ್ನಪೂರ್ಣೇಶ್ವರಿ ನಗರದ ಸಭಾಭವನದಿಂದ ಭಕ್ತರ ಸಮ್ಮುಖದಲ್ಲಿ ಆರಂಭಗೊಳ್ಳಲಿದೆ. ರಾಣೆಬೆನ್ನೂರಿನಿಂದ ಹೊರಡುವ ಭಕ್ತರ ಹೆಜ್ಜೆಗಳು ಹೊನ್ನಾಳಿ, ಶಿವಮೊಗ್ಗ, ಮಡಬೂರು, ಬಾಳೆಹೊನ್ನೂರು ಹಾಗೂ ಬಾಳೆಹೊಳೆ ಮಾರ್ಗವಾಗಿ ಸಾಗಲಿವೆ. ಮಾರ್ಗ ಮಧ್ಯೆ ವಿವಿಧ ಮಠ ಹಾಗೂ ದೇವಸ್ಥಾನಗಳಲ್ಲಿ ಪೂಜೆ, ವಸತಿ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಆಗಸ್ಟ್ 19ರಂದು ಬಾಳೆಹೊನ್ನೂರು ಶ್ರೀ ರಂಭಾಪುರಿ ಪೀಠದಲ್ಲಿ ಜಗದ್ಗುರುಗಳ ಇಷ್ಟಲಿಂಗ ಮಹಾಪೂಜೆಯಲ್ಲಿ ಭಕ್ತರು ಭಾಗವಹಿಸಲಿದ್ದು, ಆಗಸ್ಟ್ 20ರಂದು ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯವನ್ನು ತಲುಪಲಿದ್ದಾರೆ. 35 ವರ್ಷಗಳ ಭಕ್ತಿ ಪರಂಪರೆಯನ್ನು ಮುಂದುವರಿಸುವ ಈ ಪಾದಯಾತ್ರೆಯಲ್ಲಿ ರಾಣೆಬೆನ್ನೂರು ಹಾಗೂ ತಾಲೂಕಿನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಸಮಿತಿ ಮನವಿ ಮಾಡಿದೆ. ನಾಡಿನಲ್ಲಿ ಉತ್ತಮ ಮಳೆ ಬೆಳೆ, ಜನತೆಗೆ ಆಯುರಾರೋಗ್ಯ ಮತ್ತು ಅಷ್ಟೈಶ್ವರ್ಯ ಹಾಗೂ ಸಮೃದ್ಧಿ ದೊರೆಯಲಿ ಎಂಬ ಸಂಕಲ್ಪದೊಂದಿಗೆ ಪಾದಯಾತ್ರೆ ನಡೆಯಲಿದೆ. ಆಗಸ್ಟ್ 21ರಂದು ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೆ ವಿಶೇಷ ಮಹಾಪೂಜೆ ಸಲ್ಲಿಸುವ ಮೂಲಕ ಪಾದಯಾತ್ರೆ ಧಾರ್ಮಿಕವಾಗಿ ಸಂಪನ್ನಗೊಳ್ಳಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣೆಬೆನ್ನೂರು. ಅನ್ನಪೂರ್ಣೇಶ್ವರಿ ದೇವಸ್ಥಾನ ಸೇವಾ ಸಮಿತಿ ರಾಣೆಬೆನ್ನೂರು ಸತತವಾಗಿ 35ನೇ ವರ್ಷದ ಪಾದಯಾತ್ರೆ ನಿಮಿತ್ತ ಶ್ರೀ ಅನ್ನಪೂರ್ಣೇಶ್ವರಿ ಸಭಾಭವನದಲ್ಲಿ ಅನ್ನ ಸಂತರ್ಪಣೆ, ಮುತ್ತೈದೆಯರ ಉಡಿ ತುಂಬುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಆದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಾಯಿ ಅನ್ನಪೂರ್ಣೇಶ್ವರಿ ತಾಯಿಗೆ ಪ್ರೀತಿ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕೆಳಗಡೆ ಪ್ರಾರ್ಥನೆ. ಅನ್ನಪೂರ್ಣೇಶ್ವರಿಯ ಪಾದಕ್ಕೆ ನಮಸ್ಕರಿಸುತ್ತಾ, ಈಗ ಪ್ರತಿ ವರ್ಷದಂತೆ ಪದ್ಧತಿಯಂತೆ ಈಗ 35ನೇ ವರ್ಷದ ಪಾದಯಾತ್ರೆ ಇದೆ. ಈ ಸತತ 35ನೇ ವರ್ಷದ ಪಾದಯಾತ್ರೆಯಲ್ಲಿ ಹೆಚ್ಚಾಗಿ ಯುವಕರೇ ಭಾಳ ಭಾಗವಹಿಸ್ತಾರೆ. ಯುವಕರೇ ಇಂದ ಹುಡುಗರ ಮೇಳನ ಜಾಸ್ತಿ ಇರುತ್ತೆ ಅಂತ ನಾವು ಕನ್ನಡದಲ್ಲಿ ಹೇಳ್ಬೋದು. ಹೀಗಾಗಿ ಭಕ್ತಿಪೂರ್ವ ಹುಡುಗರಲ್ಲಿ ಇನ್ನೂ ಹೆಚ್ಚಿಗೆ ಬರಲಿ ಅಂತ ದೇವಿಯಲ್ಲಿ ಆಶಿಸ್ತೀನಿ. ಹೀಗೆ ಮಾತೆಯರ ಮತ್ತ ಸಹ ಇಲ್ಲಿ ಉಡಿ ತುಂಬಿಸೋದಕ್ಕೋಸ್ಕರ ಬರ್ತಾರೆ. ನಾವು ಮೊದಲನೇ ಶುಕ್ರವಾರ ಇಲ್ಲಿ ಪೂಜೆ ಮಾಡ್ತೀವಿ. 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆಗೆ ಹೊರನಾಡಿನಲ್ಲಿ ನಾವು ಪಾದಯಾತ್ರೆ ಮೂಲಕ ಹೋಗ್ತೇವೆ. ಸತತ ಈಗ 35ನೇ ವರ್ಷದಿಂದ ನಾವು ನಾಳೆ 15ನೇ ತಾರೀಕು ಶನಿವಾರ ಬೆಳಿಗ್ಗೆ 5 ಗಂಟೆಗೆ ಈ ಸಭಾಭವನದಿಂದ ಪಾದಯಾತ್ರೆ ಪ್ರಾರಂಭಗೊಳ್ಳುತ್ತದೆ. ಗುರುವಾರ ಮಧ್ಯಾಹ್ನ 3 ಗಂಟೆಗೆ ಮತ್ತೆ ನಾವು ಅಲ್ಲಿ ಹೊರನಾಡು ತಲುಪ್ತೇವೆ. ಶುಕ್ರವಾರ ತಾಯಿಗೆ ಮಹಾಪೂಜೆ ಮತ್ತು ಉಡಿ ತುಂಬುವ ಕಾರ್ಯಕ್ರಮ, ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ಹುಡುಗರು ಅತಿ ಉತ್ಸಾಹದಿಂದ ಪಾಲ್ಗೊಂಡು ಹೊರನಾಡಿಗೆ ಈ ಬಯಲು ಸೀಮೆಯಿಂದ ಮಲೆನಾಡಿಗೆ ಪಾದಯಾತ್ರೆ ಸತತ 35 ವರ್ಷ ಈಗ ಪ್ರಾರಂಭವಾಗ್ತದೆ. ಸರ್, ಈಗ ವಯಸ್ಸಾದರೂ ಪಾದಯಾತ್ರೆ ಬರ್ತಾರೆ, ಅಂಥವ್ರಿಗೆ ಏನಾದರೂ ಸ್ಪೆಷಲಾಗಿ ಏನಾದರೂ ಇದು ಮಾಡಿದ್ರು? ನಮ್ಮಲ್ಲಿ ವಯಸ್ಸಾದರೂ ಸಹ ಪಾದಯಾತ್ರೆ ಬರ್ತಾರೆ. ಅವ್ರಿಗೆ ಏನಾದರೂ ತೊಂದರೆ ಆದರೆ ಕಾರ್ ಇರ್ತದೆ, ಕ್ಯಾಂಟ್ರಿ ಇರ್ತದೆ, ಮತ್ತು ನಮ್ಮಲ್ಲಿ ವೆಹಿಕಲ್ಸ್ ಸಹ ಇರ್ತವೆ. ಸರಿಗೆ ಅವರಿಗೆಲ್ಲರಿಗೂ ಊಟ ವಸತಿಗೋಸ್ಕರ ನಮಗೆ ಭಟ್ರು ಸಹಿತ ಬರ್ತಾರೆ. ನಮ್ಮಲ್ಲಿ ರಾಣೆಬೆನ್ನೂರಲ್ಲೇ ಫೇಮಸ್ ಆದ ರಂಗಪ್ಪ ಅಂತ ಅಡುಗೆ ಭಟ್ರು ಇದ್ದಾರಲ್ಲ, ಅವರೇ ನಮ್ಮ ಜೊತೆಗೆ ಬರ್ತಾರೆ. ಅಲ್ಲಿ ಮಟನೂ ಪ್ರಸಾದ ಸೇವೆಯೂ ಮಾಡ್ತಾರೆ. ಅವ್ರದ್ದು ಪ್ರಸಾದ ಇಲ್ಲಿ ಬೈರುಪಾದಾಗ ಬಿರಿಯಾನಿ ಊಟ ಅಂತ ಸ್ಪೆಷಲಾಗಿ ಕೊಡ್ತಾರೆ. ಎಲ್ಲ ಹುಡುಗರು ಭಾಳ ಇಷ್ಟಪಡ್ತಾರೆ ಅದನ್ನು. ಹೀಗಾಗಿ ರಾಣೆಬೆನ್ನೂರು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳೋ ಭಕ್ತಾದಿಗಳಿಂದ ಸಹ ಕೂತು ರಾಣೆಬೆನ್ನೂರು ಭಕ್ತರು ಸಹ ಅಲ್ಲಿ ಬಂದು ಪ್ರಸಾದ ಸ್ವೀಕರಿಸ್ತಾರೆ. ಆದರೂ ಎಲ್ಲ ಭಕ್ತರು ಅಲ್ಲಿಗೆ ಬೈರುಪಾದಕ್ಕೆ ಬಂದು ಬಿರಿಯಾನಿ ಊಟನ ಸವಿಬೇಕಂತ ನಾವು ನಿಮ್ಮಲ್ಲಿ ಕೇಳ್ತೀವಿ. ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ಪಾದಕ್ಕೆ ನಾವು ನಮಸ್ಕರಿಸುತ್ತಾ, ನಮ್ಮ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಸೇವಾ ಸಮಿತಿ ರಿಜಿಸ್ಟರ್ ರಾಣೆಬೆನ್ನೂರು ಇವರು 35ನೇ ವರ್ಷದ ಪಾದಯಾತ್ರೆ ನಿಮಿತ್ತ ಈ ಶುಭ ಶುಕ್ರವಾರ ತಾಯಿ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೆ ಪೂಜೆ ಹಾಗೂ ಉಡಿ ತುಂಬುವ ಕಾರ್ಯಕ್ರಮ, ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಾಗೂ ಮಹಾಪ್ರಸಾದ ವ್ಯವಸ್ಥೆಯನ್ನು ಸಮಿತಿಯವರು ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಬರ್ತಾಯಿದ್ದು, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸದ್ಭಕ್ತರು ಬಂದು ಪ್ರಸಾದವನ್ನು ಸ್ವೀಕರಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಹಾಗೆಯೇ ಸುಮಾರು 35 ವರ್ಷಗಳಿಂದ 3 ವ್ಯಕ್ತಿಗಳಿಂದ ಪ್ರಾರಂಭವಾದಂಥ ಈ ಪಾದಯಾತ್ರೆ ಇಂದು 300, 400, 500 ಸಾವಿರಾರು ಜನರ ಸಂಖ್ಯೆ ಮುಟ್ಟಿ ಈ ಪ್ರಥಮ ವರ್ಷದಲ್ಲಿ ಬರೋಂಥ ಪಾದಯಾತ್ರೆಗಳಿಗೆ 1ನೇ ದಿವಸದ ಭಾಳ ತ್ರಾಸದಾಯಕವಾದಂಥ ಒಂದು ನಡಿಗೆ ಆಗಿರ್ತೈತಿ. ಅದೆಲ್ಲವನ್ನು ಬದಿಗಿಟ್ಟು ತಾಯಿಯನ್ನು ನೆನೆಸ್ಕೊತ ಅವ್ರಿಗೆ ಇಡೋಂಥ ಹೆಜ್ಜೆ ಅವ್ರಿಗೊಂದು ವರಪ್ರಸಾದ, ಅವ್ರಿಗೆ ಅತ್ಯಂತ ಹೆಚ್ಚು ಶಕ್ತಿಯನ್ನು ಆ ತಾಯಿ ದಯಪಾಲಿಸ್ತಾಳೆ. ಹಾಗೆ 6 ದಿವಸ ನಡೆದಂಥ ಎಲ್ಲ ಸದ್ಭಕ್ತರಿಗೆ ತಾಯಿ ಅನ್ನಪೂರ್ಣೇಶ್ವರಿ ದರ್ಶನ ಸಿಕ್ಕ ತಕ್ಷಣ ಅವರೆಲ್ಲ ನೋವುಗಳು ಮರೆಯಾಗಿ ಅವರ ಹರಕೆಗಳು, ತಮ್ಮ ಮನ ಅಭಿಲಾಷೆಗಳೆಲ್ಲವೂ ಈಡೇರಿಸುತ್ತಾ ತಾಯಿ ಬಂದಿದ್ದು ಸಕಲ ಸದ್ಭಕ್ತರಿಗೂ ಸದಾ ಅನುಗ್ರಹಿಸುತ್ತಾ ಆಶೀರ್ವದಿಸುತ್ತಾ ಬಂದಿದ್ದಾಳೆ. ಹಾಗೆ ನಮ್ಮ ಸಮಿತಿಯಲ್ಲಿ ಯುವಕರಿಂದ ಹಿಡಿದು ಇಳಿ ವಯಸ್ಸಿನವರು ಸಹ ಪಾದಯಾತ್ರೆ ಕೈಗೊಳ್ತಾ ಇದ್ದು, ಅವರಿಗೆ ಅನಾಯಾಸವಾದಂಥ ಸಮಯದಲ್ಲಿ ಸಮಿತಿ ವತಿಯಿಂದನೇ ಔಷಧಿ ವ್ಯವಸ್ಥೆ ಇರ್ತದೆ. ಹಾಗೆಯೇ ಅವರಿಗೆ ನಮ್ಮ ಯುವಕರು ಸಹಾಯ ಮಾಡ್ತಾ ಅವರನ್ನು ವಾಹನದಲ್ಲಿ ಕರ್ಕೊಂಡು ಬರ್ತಾರೆ. ಎಲ್ಲಿ ಹೊಸ ಸ್ಥಳ ಇರ್ತವೋ ಅಲ್ಲೆಲ್ಲ ಅಚ್ಚುಕಟ್ಟಾಗಿ ಸಂಯಮ, ಶಿಸ್ತು
ಒಂದು ವ್ಯವಸ್ಥಿತವಾಗಿ ನಡ್ಕೊಂಡು ಬಂದು ನಮ್ಮ ಸಮಿತಿ ಹೆಸರನ್ನು ಉಳಿಸ್ತಾ ಇದ್ದಾರೆ. ಹಾಗೆ ಈ ವರ್ಷವೂ ಸಹ ಪಾದಯಾತ್ರೆ ಕೈಗೊಳ್ತಾ ಇರೋಂಥ ಎಲ್ಲ ಭಕ್ತರು ನಮ್ಮ ಸಮಿತಿ ಹೆಸರನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಒಯ್ಯಬೇಕಂದ್ರೆ ತಾವು ಶಿಸ್ತು ಸ್ವಚ್ಛತೆ ಸಂಯಮದೊಂದಿಗೆ ಪಾದಯಾತ್ರೆ ಕೈಗೊಂಡು ತಾಯಿ ಆಶೀರ್ವಾದಕ್ಕೆ ಪಾತ್ರ ಆಗಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಹಾಗೂ ಸಮಿತಿಯ ಪರವಾಗಿ ಎಲ್ಲರಿಗೆ ನಾವು ಅಭಿನಂದನೆಗಳನ್ನು ತಿಳಿಸುತ್ತೇನೆ. ತಾಯಿ ಅನ್ನಪೂರ್ಣೇಶ್ವರಿಗೆ ನಮಸ್ಕರಿಸುತ್ತಾ ಭಕ್ತಾದಿಗಳಿಗೆಲ್ಲ ಇದನ್ನು ಮಾಡಿ ನಾವು ಸತತ 20 ವರ್ಷಗಳಿಂದ ನಾವು ಸೇವಾ ಮಾಡ್ಕೊತ ಹೊಂಟಿದ್ದೀವಿ. ಅಡಗಿದ್ದು ರಾಣೆಬೆನ್ನೂರಿನ ರಂಗಪ್ಪ ಕ್ಯಾಟ್ರಸ್ ಅಂತೇಳಿ. ಇವತ್ತು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಉಡಿ ತುಂಬುವ ಕಾರ್ಯಕ್ರಮ ಐತಿ. ಪ್ರತಿ ವರ್ಷದಂತೆ ಈ ವರ್ಷವರು ಹೆಣ್ಮಕ್ಳು ಬಾಳೆಹೊನ್ನೂರಿಂದ ಪಾದಯಾತ್ರೆಗೆ ಹೋಗ್ತಾರೆ. ಅವ್ರಿಗೆಲ್ಲರಿಗೂ ದೇವಿ ಆಶೀರ್ವಾದ ಮಾಡಲಿ, ಅವರಿಗೆಲ್ಲ ಸದಾ ಆಶೀರ್ವಾದನ ಅವ್ರಿಗೆ ದೇವರು ಕೊಡಲಿ ಅಂತ ಕೇಳ್ಕೊಳ್ತೀವಿ. ಮಾತಾ ಅನ್ನಪೂರ್ಣೇಶ್ವರಿಗೆ ಪಾದಾಡಿಗೆ ನಮಸ್ಕರಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಪಾದಯಾತ್ರೆ 35ನೇ ವರ್ಷದ ಪಾದಯಾತ್ರೆ ಹೆಣ್ಣು ಮಕ್ಕಳಿಗೆ ಉಡಿ ತುಂಬ ಕಾರ್ಯಕ್ರಮ ಪ್ರತಿ ವರ್ಷದ ತಾಯಿಗೆ ನಡೆಸುತ್ತಾ ಬಂದಿದ್ದಾಳೆ. ಅನ್ನ ಪ್ರಸಾದನ ಹಮ್ಮಿಕೊಳ್ಳಿದ್ದಾರೆ. ಪ್ರತಿ ವರ್ಷ ಪಾದಯಾತ್ರೆಯಿಂದ ಹೆಣ್ಣು ಮಕ್ಕಳು ಬಾಳೆಹೊನ್ನೂರದ ಪಾದಯಾತ್ರೆ ಹೊರನಾಡಿಗೆ ತಲುಪುತ್ತೇವೆ.